ರಾಜ್ಯದ ಮುಖ್ಯಮಂತ್ರಿಯಾಗಿ ಇಂದಿನಿಂದ ಡಿಕೆಶಿ ಆಡಳಿತ ಶುರುವಾಗಿದೆ. ಅಧಿಕಾರ ಸ್ವೀಕರಿಸಿದ ಮೊದಲ ದಿನವೇ ಉನ್ನತ ಅಧಿಕಾರಿಗಳ ಸಭೆಯನ್ನ ನಡೆಸಲಿದ್ದಾರೆ ಡಿಕೆ ಶಿವಕುಮಾರ್. ರಾಜ್ಯದ ಮುಖ್ಯಮಂತ್ರಿಯಾಗಿ ಇಂದಿನಿಂದ ಡಿಕೆ ಆಡಳಿತ ಶುರುವಾಗ್ತಾ ಇದ್ದು, ಅಧಿಕಾರ ಸ್ವೀಕರಿಸಿದ ಮೊದಲ ದಿನವೇ ಉನ್ನತ ಅಧಿಕಾರಿಗಳನ್ನ ಸಭೆಯನ್ನ ನಡೆಸಲಿದ್ದಾರೆ ಸಿಎಂ ಡಿಕೆಶಿ. ಐಎಎಸ್, ಐಪಿಎಸ್, ಐಎಫ್ಎಸ್ ಅಧಿಕಾರಿಗಳ ಸಭೆಯನ್ನ ಕರೆದಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಆಡಳಿತ ಯಂತ್ರಕ್ಕೆ ಚುರುಕು ಮುಟ್ಟಿಸಲು ಈ ಸಭೆ. ಸಿಎಂ ಡಿಸಿಎಂ ನೇತೃತ್ವದಲ್ಲಿ ಮಹತ್ವದ ಸಭೆ ಇದೆ. ಆಡಳಿತ ಯಂತ್ರಕ್ಕೆ ಚುರುಕು ಮುಟ್ಟಿಸಲು ಸಿಎಂ ಮುಂದಾಗಿದ್ದಾರೆ. ಡಿಕೆಶಿ ಸಭೆಯಲ್ಲಿ ಇಲಾಖೆವಾರು ಮಾಹಿತಿಯನ್ನ ಪಡೆಯಲಿದ್ದಾರೆ ಸಿಎಂ ಹಾಗೆ ಡಿಸಿಎಂ. ಅಧಿಕಾರದ ಮೊದಲ ದಿನವೇ ಸಿಎಂ ಆಗಿ ನಿನ್ನೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಇಂದು ಆಡಳಿತ ಶುರು ಮಾಡ್ತಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ರವರು. ಅಧಿಕಾರ ಸ್ವೀಕಾರದ ನಂತರ ಮೊದಲ ದಿನವೇ ಸಭೆಯನ್ನ ಕರೆದಿದ್ದಾರೆ. ಉನ್ನತ ಮಟ್ಟದ ಅಧಿಕಾರಿಗಳ ಸಭೆಯನ್ನ ಕರೆದಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಈಗ ಸಿಎಂ ಡಿಕೆಶಿ ಮುಂದೆ ಹಲವಾರು ಸವಾಲುಗಳಿದೆ. ಆಡಳಿತದಲ್ಲಿ ಮೊದಲು ಚುರುಕು ಮುಟ್ಟಿಸಬೇಕು, ಚುರುಕಾಗಿ ಕೆಲಸ ಮಾಡಲಿಕ್ಕೆ ಒಂದಷ್ಟು ಗೈಡ್ಲೈನ್ಸ್ ಅನ್ನ ನೀಡಬೇಕು. ಹೈಕಮಾಂಡ್ ವಿಶ್ವಾಸವನ್ನ ಗಳಿಸೋ ನಿಟ್ಟಿನಲ್ಲಿ ಈಗ ಕೆಲಸಗಳಾಗಬೇಕು. ನೂತನ ಸಚಿವರಿಗೆ ಖಾತೆ ಹಂಚಿಕೆಯನ್ನ ಮಾಡಬೇಕು, ಅದು ಅತಿ ದೊಡ್ಡ ಸವಾಲು. ಸಚಿವ ಸ್ಥಾನ ಸಿಗದ ಶಾಸಕರನ್ನ ಸಮಾಧಾನ ಪಡಿಸಬೇಕು, ಅದು ಕೂಡ ಸಿಎಂ ಕೆಲಸವೇ. ಅಧಿಕಾರ ಸಿಗಬೇಕು ಅಂತ ಮಾತನಾಡಿದವರ ಪರ ನಿಲ್ಲೋದು. ಹಾಗೆ ಜಿಬಿಎ, ಜಿಲ್ಲಾ ತಾಲೂಕು ಪಂಚಾಯಿತಿ ಎಲೆಕ್ಷನ್ಗಳಾಗಬೇಕು. ಇನ್ನೂ ಕೂಡ ಆಡಳಿತದಲ್ಲಿ ಏನೇನು ಆಗ್ತಾ ಇದೆ, ಏನೇನು ಆಗಬಾರದು, ಮುಂದೆ ಏನೇನು ಆಗಬೇಕು, ಈ ವಿಚಾರಗಳ ಬಗ್ಗೆ ಉನ್ನತ ಮಟ್ಟದ ಅಧಿಕಾರಿಗಳೊಟ್ಟಿಗೆ ಸಭೆಯನ್ನು ನಡೆಸ್ತಾರೆ ಡಿಕೆ ಶಿವಕುಮಾರ್ ರವರು. ಜಿಬಿಎ, ಜಿಲ್ಲಾ ತಾಲೂಕು ಪಂಚಾಯಿತಿ ಎಲೆಕ್ಷನ್ನ ಸವಾಲು ಕೂಡ ಅವರ ಮುಂದಿದೆ. ಇದರ ಬಗ್ಗೆಯೂ ಚರ್ಚೆ ಆಗಬಹುದು. ಇನ್ನು ಆಡಳಿತದಲ್ಲಿ ಏನೇನು ಆಗ್ತಾ ಇದೆ, ಏನೇನು ಸರಿ ಇದೆ, ಏನೇನು ಸರಿ ಇಲ್ಲ, ಏನೇನು ಆಗಬೇಕು, ಮುಂದೆ ಯಾವ ರೀತಿಯ ಬದಲಾವಣೆಗಳಾಗಬೇಕು, ಈ ವಿಚಾರಗಳನ್ನು ಕೂಡ ಚರ್ಚೆ ಮಾಡ್ತಾರೆ. ಐಎಎಸ್, ಐಪಿಎಸ್, ಐಎಫ್ಎಸ್ ಅಧಿಕಾರಿಗಳೊಟ್ಟಿಗೆ ಸಿಎಂ ಡಿಕೆಶಿ ಚರ್ಚೆಯನ್ನು ನಡೆಸುವಂಥದ್ದು. ಸಭೆಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ರವರು, ಡಿಸಿಎಂ ಪರಮೇಶ್ವರ್ ರವರು ಭಾಗಿಯಾಗ್ತಾ ಇದ್ದಾರೆ. ಹಲವಾರು ವಿಚಾರಗಳ ಬಗ್ಗೆ ಚರ್ಚೆ ಆಗತ್ತೆ ಇಲ್ಲಿ. ಸಿಎಂ ಆಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಡಿಕೆ ಶಿವಕುಮಾರ್ ರವರ ಎದುರು ಸಾಕಷ್ಟು ಸವಾಲುಗಳಿದೆ. ಅದರಲ್ಲಿ ಕೆಲವು ವಿಚಾರಗಳನ್ನ ಡಿಸ್ಕಸ್ ಮಾಡ್ತಾರೆ ಈ ಸಭೆಯಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.